ಕೊನೆಗೂ ಕೂಡ ದೆಹಲಿಯ ಜನತೆಯ ದಿಲ್ ಗೆದ್ದಿದ್ದಾರೆ ಮೋದಿ ಅವರು. ಇನ್ನು ಕೊನೆಗೂ ಕೂಡ ದೆಹಲಿಯ 27 ವರ್ಷಗಳ ಬಳಿಕ ದೆಹಲಿಯ ಅಧಿಕಾರದ ಚುಕ್ಕಾಣಿಯನ್ನ ಕೂಡ ಹಿಡಿಯಲಿದೆ ಬಿಜೆಪಿ. ದಿಲ್ಲಿ ಗೆದ್ದೇ ಗೆಲ್ಲುವೆ ಎನ್ನುವಂತಹ ಕಾರ್ಯತಂತ್ರಕ್ಕೂ ಕೂಡ ಮುಂದಾಗಿತ್ತು. ಪ್ರತಿ ಲೋಕಸಭೆ ಕ್ಷೇತ್ರಕ್ಕೂ ಕೇಂದ್ರ ಸಚಿವರ ನಿಯೋಜನೆಯನ್ನ ಕೂಡ ಮಾಡಲಾಗಿರುವಂಥದ್ದು. ಹಾಗೆ ಕೇಜ್ರಿವಾಲ್ ರಾಜೀನಾಮೆ ಕೊಟ್ಟಾಗಲೇ ಉಸ್ತುವಾರಿಗಳ ನೇಮಕವನ್ನ ಕೂಡ ಮಾಡಲಾಗಿತ್ತು. ಸ್ಮೃತಿ ಇರಾನಿಗೆ ಚುನಾವಣಾ ಉಸ್ತುವಾರಿ ನೀಡಿ ಗೊಂದಲಕ್ಕೆ ತೆರೆ ಎಳೆಯುವಂತಹ ಕೆಲಸವನ್ನ ಕೂಡ ಮಾಡಿತು. ಇದೆಲ್ಲವೂ ಕೂಡ ನಾವು ಗಮನಿಸ್ತಾ ಇರುವಂಥದ್ದು ಬಿಜೆಪಿಗೆ ಎಲ್ಲಿ ಪ್ಲಸ್ ಪಾಯಿಂಟ್ ಆಯಿತು ಎನ್ನುವಂತಹ ಅಂಶಗಳನ್ನ ನಾವಿಲ್ಲಿ ಗಮನಿಸ್ತಾ ಇರುವಂಥದ್ದು. ರಣತಂತ್ರ ರೂಪಿಸುವಲ್ಲಿ ಹೊರಗಿನ ನಾಯಕರಿಗೆ ಹೆಚ್ಚು ಆದ್ಯತೆಯನ್ನ ಕೂಡ ನೀಡಲಾಗಿತ್ತು. ಈ ಒಂದು ದೆಹಲಿಯಲ್ಲಿ ಗೆಲ್ಲುವಂತಹ ಕಾರ್ಯತಂತ್ರವನ್ನ ರೂಪಿಸಿದ್ರು ನರೇಂದ್ರ ಮೋದಿ ಅವರು. ಆದರೆ ಯಾವ್ಯಾವ ರೀತಿ ರೂಪುರೇಷೆಗಳನ್ನ ಮಾಡಿದ್ರು ಹಾಗಾದ್ರೆ ನೋಡೋದಾದ್ರೆ ಲೋಕಸಭೆ ಕ್ಷೇತ್ರಕ್ಕೂ ಅಂದ್ರೆ ಪ್ರತಿ ಲೋಕಸಭೆ ಕ್ಷೇತ್ರಕ್ಕೂ ಕೂಡ ಕೇಂದ್ರ ಉಸ್ತುವಾರಿಗಳನ್ನ ನೇಮಕ ಮಾಡಲಾಗಿತ್ತು. ಹಾಗೆ ಕೇಜ್ರಿವಾಲ್ ರಾಜೀನಾಮೆ ಕೊಟ್ಟಾಗಲೇ ಉಸ್ತುವಾರಿಗಳ ಒಂದು ನೇಮಕವನ್ನ ಕೂಡ ಮಾಡಲಾಗಿತ್ತು. ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಆಗಿರುವಂಥದ್ದು. ಎಸ್, ಕೆಲವೊಂದಷ್ಟು ನಾವಿಲ್ಲಿ ನೋಡೋದಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಜೆಪಿಯ ಪ್ರಮುಖ ಶಕ್ತಿ ಅನ್ನೋದು ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಆಗಿರುವಂಥದ್ದು, ಪ್ರಮುಖವಾದಂತಹ ಒಂದು ಪಾಯಿಂಟ್ ಅಂತಾನೆ ಹೇಳ್ಬೋದು. ಇನ್ನು ಲೋಕಸಭಾ ಚುನಾವಣೆಯಲ್ಲಿ 7 ಕ್ಷೇತ್ರಗಳ ಒಂದು ಜಯವಾಗಿತ್ತು. ಲಾಸ್ಟ್ ಟೈಮ್ ನೋಡೋದಾದ್ರೆ ಒಟ್ಟಾರೆಯಾಗಿ ಈ ಬಾರಿ 70 ಕ್ಷೇತ್ರಗಳ ಪೈಕಿ 48 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕೂಡ ಸಾಧಿಸ್ತಾ ಇರುವಂಥದ್ದು. ಎಸ್, ನೀವು ಕೂಡ ಗಮನಿಸ್ತಾ ಇರಬಹುದು, ದೆಹಲಿಯಲ್ಲಿ ಪ್ರಚಂಡ ಗೆಲುವಿನತ್ತ ಬಿಜೆಪಿ ಮುನ್ನುಗ್ತಾ ಇದೆ. ಆಪ್, ಬಿಜೆಪಿ, ಕಾಂಗ್ರೆಸ್ ಒಂದೇ ಒಂದು ಖಾತೆಯನ್ನ ಕೂಡ ತೆರೆಯಲು ಸಾಧ್ಯವಾಗಿಲ್ಲ. ಇನ್ನು ಬಜೆಟ್ನಲ್ಲಿ ಆದಾಯ ತೆರಿಗೆಯ ಮಿತಿ 12 ಲಕ್ಷಕ್ಕೆ ಏರಿಸಿದ್ದು ಇದು ಕೂಡ ಪ್ಲಸ್ ಪಾಯಿಂಟ್ ಆಯಿತು. ಹಾಗೆ ಬಿಹಾರಕ್ಕೆ ಬಜೆಟ್ನಲ್ಲಿ ಭರಪೂರ ಕೊಡುಗೆಯನ್ನ ಕೂಡ ನೀಡಿದ್ರು. ಈ ಬಾರಿಯ 2025ರ ಬಜೆಟ್ನಲ್ಲಿ ಉತ್ತರ ಪ್ರದೇಶದಲ್ಲಿ ನಡೆದಂತಹ ಮಹಾಕುಂಭಮೇಳದ ಯಶಸ್ಸು ಕೂಡ ಗೆಲುವಿಗೆ ಕಾರಣವಾಗಿರಬಹುದು. ಜಾಟ್ ಸಮುದಾಯದ ನಾಯಕರಿಗೆ ಟಿಕೆಟ್ ಆದ್ಯತೆಯನ್ನ ಕೂಡ ನೀಡಲಾಗಿರುವಂಥದ್ದು ಇದು ಕೂಡ ಪ್ಲಸ್ ಪಾಯಿಂಟ್. ಹಾಗೆ ಪೂರ್ವಾಂಚಲಿಗಳಿಗೂ ಕೂಡ ಟಿಕೆಟ್ ವೇಳೆ ಅವಕಾಶವನ್ನ ಕೂಡ ನೀಡಲಾಗಿತ್ತು. ಇದರಿಂದ ದೆಹಲಿಯಲ್ಲಿ ಪ್ರಚಂಡ ಗೆಲುವಿನತ್ತ ಬಿಜೆಪಿ ಮುನ್ನುಗ್ತಾ ಇರುವಂಥದ್ದು. ಪರಿಶಿಷ್ಟ ಜಾತಿ ಸಮುದಾಯದ ಮತವನ್ನ ಸೆಳೆಯಲು ತಂತ್ರಗಾರಿಕೆಯನ್ನ ಕೂಡ ರೂಪಿಸಿದ್ರು. ಇನ್ನು ದೆಹಲಿಯ ಮಾಜಿ ಸಿಎಂಗಳ ಒಂದು ಕುಡಿಗಳಿಗೆ ಟಿಕೆಟ್ ಅನ್ನ ಕೂಡ ಕೊಟ್ಟಿತ್ತು ಬಿಜೆಪಿ. ಭಾವನಾತ್ಮಕವಾಗಿ ದೆಹಲಿ ಜನರನ್ನ ಹಿಡಿದಿಡುವಂತಹ ಪ್ರಯತ್ನವನ್ನ ಕೂಡ ಮಾಡಿತು. ಭಾವನಾತ್ಮಕವಾಗಿ ಗೆಲ್ಲುವಂತಹ ಆ ಒಂದು ಪ್ರಯತ್ನದಲ್ಲಿ ಗೆಲುವನ್ನ ಕೂಡ ತಮ್ಮದಾಗಿಸಿಕೊಳ್ತು.